ಪಾವೂರು ಗ್ರಾಮದ 2ನೇ ವಾರ್ಡ್. ಇದು ಪಾವೂರು ಹುಲಿಯ ಶಾಲೆ. ಇಲ್ಲಿ ಸುಮಾರು 40-50 ಕುಟುಂಬಗಳಿದೆ. ಆದರೆ ಇಲ್ಲಿ ಭಾಳಷ್ಟು ಕಷ್ಟದಲ್ಲಿರುವಂಥ ಈ ಪ್ರದೇಶ ಸುಮಾರು 7 ವರ್ಷಗಳ ಮುಂಚೆ ಒಂದು 4 ಕೋಟಿಯ ಒಂದು ಸಣ್ಣದಾದ ತೂಗು ಸೇತುವೆಗೆ ಎಸ್ಟಿಮೇಟ್ ಎಲ್ಲ ಮಾಡಿ ಸರ್ಕಾರಕ್ಕೆ ಹೋಗಿತ್ತು. ಆದರೆ ನಮ್ಮ ಆವಾಗಿನ ಸಚಿವರು ಶಾಸಕರಾದ UT ಖಾದರ್ ಅವರು ಮಲೆನಾಡು ಯೋಜನೆಯಲ್ಲಿ 2 ಕೋಟಿ ಇಟ್ಟಿದ್ದರು. ಆದರೆ ಅದು 2 ಕೋಟಿ ಸಾಕಾಗಲಿಲ್ಲ. ಅದು ಮಾರ್ಚ್ ಬರುವಾಗ ಹಣ ಲ್ಯಾಪ್ಸ್ ಆಯಿತು. ಈಗ ನಮ್ಮ ಕರ್ನಾಟಕ ರಾಜ್ಯದ ಸ್ಪೀಕರಾದ UT ಖಾದರ್ ಅವರು 2 ಸಲ ದೋಣಿ ಮುಖಾಂತರ ಆ ಕಡೆ ಅಡ್ಯಾರ್ನ ಸೇತುವೆ, ಸಣ್ಣ ಸೇತುವೆ ಮುಖಾಂತರ ಈ ಪ್ರದೇಶಕ್ಕೆ ಭೇಟಿ ಕೊಟ್ಟು ಇಲ್ಲಿ ಎಲ್ಲರನ್ನು ಕರೆದು ಇಲ್ಲಿಯ ನಮ್ಮ ಒಂದು ಪವಿತ್ರವಾದ ಚರ್ಚ್ ಇದೆ, ಆ ಚರ್ಚಿನ ಫಾದರರು ಅವರೆಲ್ಲ ನಾವು ಕೂತ್ಕೊಂಡು ಈ ಸಲ ಒಂದು ಎಸ್ಟಿಮೇಟ್ ಎಲ್ಲ ತಯಾರು ಮಾಡಿದ್ದಾರೆ. ನೀಲಿ ನಕ್ಷೆ ಸುಮಾರು 12,75,00,000ದ ಒಂದು ತೂಗು ಸೇತುವೆ ಖಂಡಿತವಾಗಿ ಸರ್ಕಾರಕ್ಕೆ ಎಸ್ಟಿಮೇಟ್ ಹೋಗಿದೆ. ಆದಷ್ಟು ಬೇಗ ನಮ್ಮ ಸ್ಪೀಕರ್ರವರು ಆ ಒಂದು ಇದನ್ನು ಮಾಡಿಕೊಡ್ತೇವೆ ಅಂತೇಳಿ ಈ ಪ್ರದೇಶದ ಜನರಿಗೂ ಈ ಪ್ರದೇಶದ ನಮ್ಮ ಚರ್ಚಿನ ಫಾದರಿಗೂ, ಇಲ್ಲಿ ಒಂದು ಕ್ರೈಸ್ತ ಸಮುದಾಯದ ಸುಮಾರು 42 ಕುಟುಂಬ, ಅದರ ಜೊತೆಯಲ್ಲಿ ವಿಶೇಷ ಅಂತ ಹೇಳಿದರೆ ಒಂದು 2 ಪರಿಶಿಷ್ಟ ಜಾತಿ ಕುಟುಂಬವು ಸಹ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಲವಾರು ವರ್ಷಗಳಿಂದ ಅವರ ಜೊತೆಯಲ್ಲಿ ಅನ್ಯೋನ್ಯತೆಯಿಂದ ಒಂದು ಪರಿಶಿಷ್ಟ ಜಾತಿ ಮತ್ತು ಕ್ರೈಸ್ತ ಸಮುದಾಯದವರು 40 ಮನೆ, 2 ಮನೆ ಪರಿಶಿಷ್ಟ ಜಾತಿ ಮನೆ. ಆದರೆ ಅವರು ಯಾವುದೇ ಭೇದ ಭಾವ ಇಲ್ಲದೆ ಒಂದು ಸುಮಾರು 50 ವರ್ಷಗಳಿಂದ ಜೀವನ ಮಾಡುವಂಥ ಒಂದು ಪ್ರದೇಶ. ಖಂಡಿತವಾಗಿ ಈ ಸಲ ನಮಗೆ ವಿಶ್ವಾಸ ಇದೆ, ನಮ್ಮ ಸರ್ಕಾರ ಇದೆ, ನಮ್ಮ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ 12,75,00,000ದ ಈ ಒಂದು ತೂಗು ಸೇತುವೆಯನ್ನು ನಮ್ಮ ಸ್ಪೀಕರಾದ UT ಖಾದರ್ ಅವರು ಖಂಡಿತ ಮಂಜೂರು ಮಾಡಿಸಿ ಈ ಒಂದು ಪ್ರದೇಶದ ಜನರಿಗೆ ಅವರದೊಂದು ಕನಸುಂಟು. ಹಲವಾರು ವರ್ಷಗಳಿಂದ ಅವರು ಸಹ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಗ್ರ್ಯಾಂಟಿನ ಅಭಾವ ಇತ್ತು, ನಮ್ಮ ಸರ್ಕಾರ ಇರಲಿಲ್ಲ. ಈ ಸಲ ನಮ್ಮ ಸರ್ಕಾರ ಬಂದಿದೆ. ಖಂಡಿತವಾಗಿ ಈ ಪ್ರದೇಶಕ್ಕೆ ತೂಗು ಸೇತುವೆ ಮಾಡಿಕೊಡ್ತೇವೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ. ಖಂಡಿತವಾಗಿ ನಿಮ್ಮ ಮುಖಾಂತರವೂ ಸಹ ಸರ್ಕಾರಕ್ಕೆ ಈ ಒಂದು ವರದಿ ಹೋದರೆ UT ಖಾದರ್ ಅವರಿಗೂ ಸಹ ಭಾಳಷ್ಟು ಅನುಕೂಲವಾಗ್ತದೆ ಅಂತ ಈ ಸಂದರ್ಭದಲ್ಲಿ ಮುಂದಿನ 1-2 ವರ್ಷದ ಒಳಗೆ ಈ ತೂಗು ಸೇತುವೆಯನ್ನು ಮಾಡಿ ಖಂಡಿತ ಕೊಡ್ತೇವೆ ಅಂತೇಳಿ ನಮ್ಮ ಸ್ಪೀಕರ್ ಅವರು ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಆಗ್ತದೆ. ಸುಮಾರು ವರ್ಷದಿಂದ ಇಲ್ಲಿ ಮತದಾನ ಹಾಕಲಿಕ್ಕೆ ಬರ್ತಾ ಇದ್ದೇವೆ. ಸುಮಾರು ವರ್ಷದಿಂದ ಬರುವಾಗ ನಾವು ಇಲ್ಲಿ ದೋಣಿಯಲ್ಲೇ ಬರಬೇಕು, ಬೇರೆ ಯಾವುದು ವ್ಯವಸ್ಥೆ ಇಲ್ಲ. ಇಲ್ಲಿ ತೂಗು ಸೇತುವೆ ಮಾಡಿ ಕೊಡ್ತಾರಂತ ಹೇಳಿದ್ದಾರೆ, ಸಂಪರ್ಕ ಸೇತುವೆ ನಮಗೆ, ಆದರೂ ಇಲ್ಲ. ಆದರೆ ನಮ್ಮ ಪಂಚಾಯತ್ಗೆ ನಾವು ಈ ಸೈಡೇ ಬರಬೇಕು, ಪಾವೂರು ಸೈಡಲ್ಲೇ, ನಮಗೆ ಯಾವುದೂ ಇಲ್ಲ. ಅದಕ್ಕಾಗಿ ನೀವೊಂದು ಸಂಪರ್ಕ ಸೇತುವೆಯನ್ನು ಮಾಡಿಕೊಟ್ರೆ ನಮಗೆ ಎಲ್ಲ ಆದಾಗೆ, ನಮಗೆ ಬೇರೆ ನಮಗೆ ಆಟೋಮೆಟಿಕ್ ಯಾವುದೆಲ್ಲ ಆಗ್ತದೆ ಹಾಗೆ. ಮತ್ತು ನಾವು ನಮ್ಮ ಜೀವದ ಅಂಗು ತೊರೆದಿಲ್ಲಿ ಬರುವುದು, ಮತದಾನ ನಮ್ಮ ಹಕ್ಕು ಅಂತ ಬರೋದು. ಎಷ್ಟು ವರ್ಷದಿಂದ ನಾವು ಬರ್ತಾ ಇದ್ದೇವೆ, ನಮ್ಮ ಎಲ್ಲ ಒಂದು ಓಟು ಕೂಡ ಹಾಳಾಗ್ತಾ ಇಲ್ಲ. ನಮ್ಮದು ಒಂದು ಪ್ರಾಯದವರಾಗಿರಲಿ, ಒಂದು ಅಂಗವಿಕಲದವರಾಗಲಿ, ಯಾರು ಆಗಿರಲಿ, ನಾವು ಇಲ್ಲಿ ಬರ್ತಾ ಇದ್ದೇವೆ. ಒಂದು ಹೇಗಾದರೂ ಎತ್ತಿಕೊಂಡು ದೋಣಿಯಲ್ಲಿ ಹೇಗೆ ಕರೆದುಕೊಂಡು ಬರ್ತಾ ಇದ್ದೇವೆ. ಆದರೂ ನಮಗೆ ಒಂದು ಸಂಪರ್ಕ ಸೇತುವೆ ಆದರೆ ನಮಗೆ ಯಾವಾಗ ಕೂಡ ಅವರನ್ನು ಒಟ್ಟಿಗೆ ಬರ್ಬೋದು, ಹೇಗೆ ಕರೆದುಕೊಂಡು ಬರ್ಬೋದು. ಅದಕ್ಕಾಗಿ ನಮಗೊಂದು ಸೇತುವೆ ಮಾಡಿಕೊಡಬೇಕಾಗಿ ನಾವು ಕೇಳಿಕೊಳ್ತೇವೆ. ಏನಾದರೂ ಮಾಡಿ, ಅದೇ ನಮ್ಮದು ಸರ್ಕಾರದಲ್ಲಿ ಮನವಿ, ಸರ್ಕಾರದ ಹತ್ರ ಒಂದು ಮನವಿ ನಮ್ಮದು. ಪ್ರೇಮ್ ಅಂತ.